ನಕಲಿ ದಾಖಲೆಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಧಿಕಾರಿಗಳು. ಉದ್ಯಮಿಗಳ ಪರವಾನಗಿಯ ನಕಲಿ ದಾಖಲೆಗಳು ರಾಶಿ ರಾಶಿ ಪತ್ತೆಯಾಗಿವೆ. ನಕಲಿ ದಾಖಲೆಗಳ ಹಾವಳಿಗೆ ಮಂಗಳೂರಿನ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅದನ್ನೆಲ್ಲ ನೋಡಿ. ಯಾವ ದಾಖಲೆಗಳು ಅಂದ್ರೆ ಉದ್ಯಮಿಗಳ ಪರವಾನಗಿಯ ನಕಲಿ ದಾಖಲೆಗಳು. ಲೈಸೆನ್ಸ್ ಬರೋಬ್ಬರಿ 4500 ಉದ್ದಿಮೆ ಪರವಾನಗಿ ನಕಲಿನ. ಆಸ್ತಿ ತೆರಿಗೆ ನೋಂದಣಿ ಉದ್ದಿಮೆ ಪರವಾನಗಿ ದಾಖಲೆಗಳು ನಕಲಿ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮಂಗಳೂರು ಪಾಲಿಕೆಗೆ ಕೋಟಿ ಕೋಟಿ ರೂಪಾಯಿ ವಂಚನೆ ಆಗ್ತಾ ಇದೆ. ಆಸ್ತಿ ತೆರಿಗೆ ನೋಂದಣಿ ಉದ್ದಿಮೆ ಪರವಾನಗಿ ದಾಖಲೆಗಳು ಮಂಗಳೂರು ಪಾಲಿಕೆಗೆ ಕೋಟಿ ಕೋಟಿ ವಂಚನೆ ಎಸಗಲಾಗ್ತಾ ಇದೆ. ನಕಲಿ ಸರ್ಟಿಫಿಕೇಟ್ಗಳನ್ನ ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದ ಏಜೆಂಟರು, ಬ್ರೋಕರ್ಗಳ ಕೈಚಳಕ, ಕೋಟ್ಯಾಂತರ ವಂಚನೆ ಪಾಲಿಕೆಗೆ. ಲೈಸೆನ್ಸ್, ಆಸ್ತಿ ತೆರಿಗೆ ಅನೇಕ ದಾಖಲೆಗಳನ್ನ ನಕಲಿಯಾಗಿ ಮಾಡಲಾಗ್ತಾ ಇದೆ ಮಂಗಳೂರಲ್ಲಿ ಅನ್ನುವಂಥ ಬೆಚ್ಚಿ ಬೀಳಿಸುವಂತ ಸಂಗತಿ ಹೊರಬಿದ್ದಿದೆ. ದೇವಾಂಗ್ ಪಾಟೀಲ್, ಬಾಲಕೃಷ್ಣ ಅನ್ನೋರಿಗೆ ವಂಚನೆ ಮಾಡಲಾಗಿದೆ. ಪೃಥ್ವಿರಾಜ್ ಎಂಬ ಏಜೆಂಟ್ ನೀಡಿದ್ದ ಸರ್ಟಿಫಿಕೇಟ್, ಉದ್ಯಮ ಲೈಸೆನ್ಸ್, ಆಸ್ತಿ ತೆರಿಗೆ ದಾಖಲೆ ನಕಲಿ ಅನ್ನೋದು ಪತ್ತೆಯಾಗಿದೆ. ಮಹಾನಗರ ಪಾಲಿಕೆ ಕಮಿಷನರ್ ಬರ್ಕೆ ಠಾಣೆಗೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ದಾರೆ. ನಕಲಿ ದಾಖಲೆಗಳ ಹಾವಳಿಗೆ ಮಂಗಳೂರಿನ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅದನ್ನು ನೋಡಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 4500 ಉದ್ಯಮೆಯ ಪರವಾನಗಿ ಲೈಸೆನ್ಸ್ಗಳು ನಕಲಿನ ಅನ್ನುವಂಥ ದೊಡ್ಡ ಮಟ್ಟದ ಅನುಮಾನ. ಯಾಕಂದ್ರೆ ಆಸ್ತಿ ತೆರಿಗೆ, ಅದರ ನೋಂದಣಿ, ಉದ್ದಿಮೆ ಪರವಾನಗಿ ದಾಖಲೆಗಳು ಮಂಗಳೂರು ಪಾಲಿಕೆಗೆ ಇದರಿಂದ ಕೋಟಿ ಕೋಟಿ ರೂಪಾಯಿ ವಂಚನೆ ಆಗ್ತಾ ಇದೆ. ಎಲ್ಲವೂ ಕೂಡ ಫೇಕ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾನೆ ಅಂತ ತಿಳಿದು ಬಂತು. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಲಾಗಿ ಇದು ಫೇಕ್ ಅಂತ ತಿಳಿದು ಬಂತು. ಅವರ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಉದ್ದಿಮೆ ಪರವಾನಗಿಯನ್ನು ನಕಲಿ ಮಾಡುವುದಾಗಿ ತಿಳಿದು ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಝೋನಲ್ ಕಮಿಷನರ್ ಕದ್ರಿ ಝೋನ್ರವರಿಗೆ ನಾನು ಸೂಚನೆ ನೀಡಿದ್ದೇನೆ. ಕೂಡಲೇ ದೂರನ್ನು ದಾಖಲಿಸಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಿರ್ತೇನೆ. ಇದರೊಂದಿಗೆ ನಾವು ಕೂಡ ನಮ್ಮ ವ್ಯಾಪ್ತಿನಲ್ಲಿ ಇನ್ನೂ ಇತರೆ ಉದ್ಯಮ ಪರವಾನಗಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಏನೇ ಒಂದು ದಾಖಲಾತಿಗಳನ್ನು ತಿದ್ದುಪಡಿ ಆಗಿರೋ ಸಾಧ್ಯತೆ ಮನಗಂಡು ನಮ್ಮ ಸಿಬ್ಬಂದಿಗಳಿಗೆ ನಾನು ಸೂಚನೆ ನೀಡಿದ್ದೇನೆ. ಈ ಕೂಡಲೇ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು 4500 ಉದ್ಯಮ ಪರವಾನಗಿ ರಿನ್ಯೂವಲ್ ಆಗಲಿಕ್ಕೆ ಬಾಕಿ ಇದೆ. ಅದನ್ನು ನಾವು ಪರಿಶೀಲನೆ ಮಾಡಿದ್ರೆ ಏನಾದರೂ ಫೇಕ್ ಆಗಿರೋ ಸಾಧ್ಯತೆ ಇದೆ ಅನ್ನೋ ಪರಿಶೀಲನೆ ಮಾಡಿ ಮುಂದಿನ ರೀತಿ ಕಾನೂನು ಕ್ರಮ ಕೈಗೊಳ್ತೇವೆ. ಆಮೇಲೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನಿಜಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 4500 ಫೇಕ್ ಸರ್ಟಿಫಿಕೇಟ್ಸ್ಗಳನ್ನ ರೆಡಿ ಮಾಡಲಾಗುತ್ತೆ ಅಂದ್ರೆ ನಿಜಕ್ಕೂ ಕೂಡ ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಈ ಪೃಥ್ವಿರಾಜ್ ಅನ್ನುವಂಥ ಏಜೆಂಟ್ ಒಬ್ಬನಿಂದ ಮಾತ್ರ ಇದು ಕೂಡ ಸಾಧ್ಯ ಇರೋದಿಲ್ಲ. ಅಲ್ಲಿರುವಂಥ ಅಧಿಕಾರಿಗಳ ಶಾಮೀಲು ಕೂಡ ಇರುತ್ತೆ ಅಲ್ವಾ? ಖಂಡಿತ ಅರುಣ್, ಈಗೊಂದು ಅನುಮಾನ ಈಗ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಎದ್ದಿರುವಂತದ್ದು. ಸುಮಾರು 4500 ಉದ್ದಿಮೆ ಪರವಾನಗಿಯನ್ನ ನವೀಕರಣ ಮಾಡೋಕೆ ಪ್ರಯತ್ನಗಳು ಆಗ್ತಾ ಇದೆ ಎಂಬ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇದೆ. ಈ ಬಗ್ಗೆ ಮಂಗಳೂರಿನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬಲವಾಗಿ ಸಂಶಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಒಂದು ಪರವಾನಗಿಯನ್ನ ಗಮನಿಸಿದಾಗ ಅದು ರಿಯಲ್ ಆಗಿ ಪಾಲಿಕೆಯಿಂದ ಏನು ಕೊಡ್ತಾರೆ ಅದೇ ರೀತಿಯಾಗಿತ್ತು. ಆದ್ರೆ ಕೆಲವು ಸರ್ಟಿಫಿಕೇಟ್ಗಳನ್ನು ನೋಡಿದಾಗ ಅದು ಅನುಮಾನಕ್ಕೆ ಕಾರಣ ಕೂಡ ಆಗಿತ್ತು. ₹1000 ಹಣವನ್ನು ಪಡೆದು ನಕಲಿ ಟ್ರೇಡ್ ಲೈಸೆನ್ಸ್ ಮತ್ತು ಆಸ್ತಿ ತೆರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗ್ತಾ ಇದೆ ಎಂಬುದಾಗಿ ಗೊತ್ತಾಗಿರುವಂತದ್ದು. ಈ ಬಗ್ಗೆ ಏಜೆಂಟ್ ಪೃಥ್ವಿರಾಜ್ ಶೆಟ್ಟಿ ಮೇಲೆ ಈಗ ದೂರು ಕೂಡ ದಾಖಲಾಗಿರುವಂತದ್ದು. ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಪಾಲಿಕೆಯ ಸರ್ಟಿಫಿಕೇಟ್ ಮಾದರಿಯಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಬಳಸಿ ಯಥಾವತ್ತಾಗಿ ನಕಲಿ ಸರ್ಟಿಫಿಕೇಟ್ಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಕಳೆದ 15 ವರ್ಷಗಳ ತೆರಿಗೆ ದಾಖಲೆಗಾಗಿ ಮಂಗಳೂರಿಗೆ ಒಬ್ರು ಬಂದಿದ್ರು. ಅವರು ಬಂದಂತ ಸಂದರ್ಭದಲ್ಲಿ ಅವರು ಡಾಕ್ಯುಮೆಂಟ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಸುಮಾರು 4.5 ಉದ್ದಿಮೆ ಪರವಾನಗಿ ನವೀಕರಣಕ್ಕೆ ಬಾಕಿ ಇದೆ. ಹಾಗಾಗಿ ಆ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಬಾಕಿ ಇರುವಂತಹ ಉದ್ದಿಮೆ ಪರವಾನಗಿ ನವೀಕರಣದಲ್ಲಿ ನಕಲಿ ಸರ್ಟಿಫಿಕೇಟ್ ಕೈವಾಡ ಕೂಡ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಉದ್ದಿಮೆ ಪರವಾನಗಿಗಳ ಪರಿಶೀಲನೆಗೆ ಪಾಲಿಕೆಯ ಕಮಿಷನರ್ ಮುಂದಾಗಿದ್ದಾರೆ. ಈ ಬಗ್ಗೆ ತಂಡವೂ ಕೂಡ ರೆಡಿಯಾಗಿದೆ. ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವರು ಆ ತಂಡವನ್ನ ವ್ಯವಸ್ಥಿತವಾಗಿ ಭೇದಿಸುವಂತ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.